ತೊಗರಿಬೇಳೆ ಚಟ್ನಿ ಅನ್ನಕ್ಕೆ, ದೋಸೆ, ಚಪಾತಿ, ರೊಟ್ಟಿ ಮುಂತಾದವಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಹಳೆಯ ಅಡುಗೆ. ಒಂದು ಅರ್ಧ ಬಟ್ಲು ತೊಗರಿಬೇಳೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಉಪ್ಪು, ಹುಣಸೆಹಣ್ಣು ಮತ್ತು ಬೆಲ್ಲ. ಬಾಣಲೆಗೆ ಚೂರೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಒಂದು 5-6 ಹಾಕಿ ಸ್ವಲ್ಪ ಗರಿಯಾಗೋವರೆಗೂ ಹುರ್ಕೋಬೇಕು. ಜಾರಿಗೆ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು, ಬೆಲ್ಲ, ಉಪ್ಪು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಒಂದು 5-6 ಒಣಮೆಣಸಿನ್ಕಾಯಿ ಮತ್ತು ತೊಗರಿಬೇಳೆ ಒರೆಸಿಟ್ಕೊಂಡಿರೋದನ್ನು ಒಂದು ಅರ್ಧ ಬಟ್ಲಷ್ಟು ಸ್ವಲ್ಪ ಚೆನ್ನಾಗಿ ಒಂದು ಚೂರು ಎಣ್ಣೆ, ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ತೆಂಗಿನ ತುರಿ, ಹುಣಸೆಹಣ್ಣು, ಉಪ್ಪು, ಬೆಲ್ಲ ಹಾಕ್ಕೊಂಡಿದ್ದೀನಿ. ತೆಂಗಿನ ತುರಿ ಬದಲು ನಾವು ಒಣಕೊಬ್ಬರಿ ಕೂಡ ಹಾಕ್ಕೋಬಹುದು. ನೋಡಿ, ಇಷ್ಟಾದರೆ ಸಾಕು. ಇಷ್ಟು ಹೊಂಬಣ್ಣ ಬಂದಮೇಲೆ ಇದು ಇವಾಗ ಒಲೆನ ಆರಿಸ್ಬಹುದು. ತಣ್ಣಗಾದ್ಮೇಲೆ ರುಬ್ಕೋಬೇಕು. ಇದನ್ನು ಮೊದಲು ಈ ಥರ ಒಣದಾಗಿ ರುಬ್ಕೋಬೇಕು, ಆಮೇಲೆ ನೀರು ಹಾಕ್ಕೋಬೇಕು. ಈಗ ರುಬ್ಬಿದ್ದಾಗಿದೆ. ಇದಕ್ಕೆ ಒಗ್ಗರಣೆ, ಸಾಸಿವೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ಬೇಕಿದ್ರೆ ಹಾಕ್ಕೋಬೋದು. ಇದು ಈ ಥರನೇ ಗಟ್ಟಿಯಾಗಿದ್ದರೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಕಲಿಸ್ಕೊಳ್ಳೋಕ್ಕೆ. ಅನ್ನಕ್ಕೆ ಕಲಿಸ್ಕೊಳ್ಳೋ ಹಾಗಿದ್ದರೆ ಒಂದು ಸ್ವಲ್ಪ ಉಪ್ಪು, ಹುಳಿ ಹಾಕ್ಕೋಬಹುದು. ಈಗ ಅದನ್ನು ನಾನು ನೀರಾಗಿ ಮಾಡಿ ದೋಸೆಗೆ ನೆಂಚ್ಕೊಳ್ಳೋಕೆ ಮಾಡ್ತಾಯಿದ್ದೀನಿ. ಇವತ್ತು ಊತಪ್ಪ ಜೊತೆ ತೊಗರಿಬೇಳೆ ಚಟ್ನಿ.